ಹಲೋ, ನನ್ನ ಹೆಸರು ಡಾಕ್ಟರ್ ಅಶೋಕ್ ಬಿ.ಸಿ. ನಾನು ಪ್ಲಾಸ್ಟಿಕ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು 25 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಇವತ್ತು ಏನು ಮಾತಾಡ್ತಾ ಇದ್ದೀವಿ ಅಂದರೆ ಪ್ಲಾಸ್ಟಿಕ್ ಸರ್ಜರಿ. ಪ್ಲಾಸ್ಟಿಕ್ ಸರ್ಜರಿ ಅಲ್ಲಿ 2 ಮುಖ್ಯ ವಿಭಾಗಗಳಿದೆ. ಒಂದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಎರಡನೇದು ಈಸ್ಥೆಟಿಕ್ ಸರ್ಜರಿ. ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದರೆ ಈಗ ಯಾರಿಗಾದರೂ ಕಾಯಿಲೆಯಿಂದ ಅಥವಾ ಪೆಟ್ಟು ಬಿದ್ದಿದ್ದರಿಂದ ಅಥವಾ ಕ್ಯಾನ್ಸರಿಂದ ಒಂದು ಭಾಗಕ್ಕೆ ಏನಾದ್ರು ಊನ ಬಂದಿದ್ದರೆ ಅದನ್ನು ಮತ್ತೆ ನಾವು ರೀಕನ್ಸ್ಟ್ರಕ್ಷನ್ ಮತ್ತು ಅದನ್ನು ಕಟ್ಟೋ ಅಂಥ ಪಾರ್ಟ್ ಆಫ್ ದ ಸರ್ಜರಿ. ಸೊ ಈ ಸರ್ಜರಿಗೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಇನ್ನೊಂದು ಈಸ್ಥೆಟಿಕ್ ಸರ್ಜರಿ, ಈಸ್ಥೆಟಿಕ್ ಆರ್ ಕಾಸ್ಮೆಟಿಕ್ ಸರ್ಜರಿ. ಈಗ ಯಾರು ಹುಟ್ಟುತ್ತಲೇ ಸ್ವಲ್ಪ ಅಷ್ಟು ಚಂದವಾಗಿ ಕಾಣ್ದಲೇ ಇದ್ದರೆ ಅಥವಾ ಬೆಳೀತಾ ಅವರು ಇನ್ನೂ ಚೆಂದ ಕಾಣಬೇಕು ಅಂತ ಅನಿಸಿದ್ರೆ ಅವರಿಗೆ ಅದನ್ನು ಮಾಡುವಂಥ ಸರ್ಜರಿಗೆ ಈಸ್ಥೆಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಈಗ ರೀಕನ್ಸ್ಟ್ರಕ್ಟಿವ್ ಸರ್ಜರಿಲಿ ನಾನು ಹೇಳ್ದಂಗೆ ಈಗ ಯಾರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ವರ್ಕ್ ಪ್ಲೇಸ್ ಇಂಜುರಿ ಅಂತ ಹೇಳ್ತೀವಿ, ಕೆಲಸ ಮಾಡೋ ಜಾಗದಲ್ಲಿ ಕೈಗೋ ಅಥವಾ ಕಾಲಿಗೋ ಏಟು ಬೀಳ್ಬೋದು, ಅಥವಾ ಬೈಕಲ್ಲಿ ಹೋಗ್ಬೇಕಾದ್ರೆ ಬಿದ್ದು ಮುಖದಲ್ಲಿ ಇರೋ ಮೂಳೆ ಅಥವಾ ಕೈಯಲ್ಲಿರೋ ಮೂಳೆ ಮುರ್ಕೊಂಡಿರ್ಬೋದು. ಮತ್ತು ಅಲ್ಲಿರೋ ಸಾಫ್ಟ್ ಟಿಶ್ಯೂ ಅಂದರೆ ಚರ್ಮ, ಮಾಂಸ ಅಥವಾ ಚರ್ಬಿ ಅಥವಾ ಫ್ಯಾಟ್ ಏನಾರು ಹೋಗಿದ್ರೆ ಅದನ್ನೆಲ್ಲ ನಾವು ತುಂಬಿಸಿ ಮತ್ತೆ ಅವರು ಮುಂಚೆ ಹೇಗಿದ್ರು ಹಾಗೆ ಕೆಲಸ ಮಾಡೋವಂಥ ಸರ್ಜರಿಗೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಇದು ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಒಂದು ಅವರು ಏನು ಕಳ್ಕೊಂಡಿದ್ದಾರೆ ಅದು ಮತ್ತೆ ವಾಪಸ್ ಬರ್ತದೆ, ಅದು ಮತ್ತೆ ಹೇಗೆ ಕಾಣಬೇಕು ಆ ಥರ ಕಾಣ್ತದೆ, ಮತ್ತು ಕೆಲಸ ಮಾಡಲಿಕ್ಕೆ ಆದಷ್ಟು ಬೇಗ ಅವರು ಮತ್ತೆ ಹೋಗಿ ಕೆಲಸಕ್ಕೆ ಸೇರಿಕೊಂಡು ಕೆಲಸ ಮಾಡುವಂಥ ಒಂದು ಚಾನ್ಸು ಅವರಿಗೆ ಸಿಗ್ತದೆ. ಇದಕ್ಕೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಈಸ್ಥೆಟಿಕ್ ಸರ್ಜರಿ ಹೇಳಿದಾಗೆ ಯಾರಿಗೂ ಮೂಗು ಸೊಟ್ಟ ಇರ್ಬೋದು ಅಥವಾ ಮೂಗು ಚೆನ್ನಾಗಿ ಕಾಣಿಸ್ದಂಗೆ ಇರ್ಬೋದು ಅಥವಾ ಸ್ತನಗಳು ಸಣ್ಣ ಇರ್ಬೋದು ಅಥವಾ ದೊಡ್ಡದಿರ್ಬೋದು, ಇಂಥವ್ರಿಗೆ ಅದನ್ನು ಚೇಂಜ್ ಮಾಡಿ ನಾವು ಅವರಿಗೆ ಹೇಗೆ ಬೇಕೋ ಹಾಗೆ ಮಾಡ್ತೀವಿ. ಇದು ಈಸ್ಥೆಟಿಕ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಬೇಕೇ ಬೇಕಾ? ಇದು ಇಂಡಿವಿಜುವಲ್ ಪರ್ಸನ್, ಆ ವ್ಯಕ್ತಿಗೆ ಬಿಟ್ಟಂಥ ಒಂದು ಡಿಸಿಷನ್ನು. ಕೆಲವರಿಗೆ ಅದು ಎಷ್ಟು ತೊಂದರೆ ಮಾಡ್ತದೆ ಅಂದರೆ ಬೇರೆ ಏನು ಕೆಲಸ ಮಾಡಲಿಕ್ಕೂ ಅವರಿಗೆ ಆಗೋದಿಲ್ಲ. ಅವ್ರದ್ದು ಎಫಿಕೆಸಿ, ಅವ್ರದ್ದು ಔಟ್ಪುಟ್ ಏನು ಹೇಳ್ತೀವಿ ಅದು ತುಂಬ ಕಮ್ಮಿ ಆಗಿಬಿಡ್ತದೆ. ಮೆಂಟಲಿ ದೇ ವಿಲ್ ಬಿ ಡಿಸ್ಟರ್ಬ್. ಇಂಥವ್ರಿಗೆ ಅದು ಮಾಡೋದ್ರಿಂದ ತುಂಬ ಉಪಯೋಗ ಆಗ್ತದೆ. ಬಟ್ ಬೇರೆ ಏನು ಸರ್ಜರಿ, ಈಸ್ಥೆಟಿಕ್ ಸರ್ಜರಿಯಲ್ಲಿ ತುಂಬ ವಿಧಾನಗಳಿದೆ. ಹೊಟ್ಟೆಯಲ್ಲಿರೋ ಕೊಬ್ಬು ಕರಗಿಸ್ಬೋದು ಅಥವಾ ಹೊಟ್ಟೆಯಲ್ಲಿರೋ ಎಕ್ಸಸ್ ಸ್ಕಿನ್, ಅದೇ ಮಕ್ಕಳು ಆದಮೇಲೆ ಅಥವಾ ಸಿಸೇರಿಯನ್ ಆದಮೇಲೆ ಏನು ಹೊಟ್ಟೆಯಲ್ಲಿ ಜಾಸ್ತಿ ಕೊಬ್ಬು ಮತ್ತು ಸ್ಕಿನ್ ಜಾಸ್ತಿ ಆಗಿರುತ್ತೆ ಅದನ್ನೆಲ್ಲ ತೆಗೆದು ಹೊಟ್ಟೆ ಸಣ್ಣ ಮಾಡ್ಬೋದು. ಸೊ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ.